ಆ ಇಬ್ಬರು ಬಿಜೆಪಿ ಶಾಸಕರು ಕೈಗೆಜ್ಜೈ. ಕುಮಾರಣ್ಣನ ಕೋಪ ಕಟ್ಟೆ ಹಿಡಿದಿದ್ದಕ್ಕೆ ಡಿಕೆಶಿ ಕೊಟ್ಟ ಶಾಕಿಂಗ್ ಸ್ಟೇಟ್ಮೆಂಟ್ ಏನು? ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳ ಆಯ್ಕೆಗೆ ಚುನಾವಣೆ ನಡೀತಾ ಇದೆ. ಇವತ್ತು ಸಂಜೆ 4 ರಿಂದ 6 ಗಂಟೆಯೊಳಗೆ ಚುನಾವಣಾ ಫಲಿತಾಂಶ ಹೊರಬೀಳೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ 3 ಮತ್ತು ಬಿಜೆಪಿಯ ಓರ್ವ ಅಭ್ಯರ್ಥಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಆದ್ರೆ ಜೆಡಿಎಸ್ನ ಕುಮಾರಣ್ಣನ ಕ್ಯಾಂಡಿಡೇಟ್ ಸೋಲೋದು ಶತಸಿದ್ಧ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಕುಮಾರಣ್ಣನ ಕೋಪ ಕಟ್ಟೆ ಹಿಡಿದಿದ್ದಕ್ಕೆ ಡಿಕೆಶಿ ಕೊಟ್ಟ ಶಾಕಿಂಗ್ ಸ್ಟೇಟ್ಮೆಂಟ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಡೆದ 4 ಸ್ಥಾನಗಳ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಪ್ರತಿ ಅಭ್ಯರ್ಥಿಗೆ 45 ಮತಗಳು ಬೇಕಾಗಿದ್ವು. ಹೀಗಾಗಿ ಕಾಂಗ್ರೆಸ್ನ 3 ಮತ್ತು ಬಿಜೆಪಿಯ ಓರ್ವ ಅಭ್ಯರ್ಥಿಗೆ ಸಲೀಸಾಗಿ ತಲಾ 45 ಮತಗಳು ಸಿಗ್ತವೆ. ಆದ್ರೆ ಕೇವಲ 19 ಶಾಸಕರನ್ನ ಹೊಂದಿರೋ ಕುಮಾರಸ್ವಾಮಿ ಬಿಜೆಪಿಯ ಜೊತೆ ದೋಸ್ತಿ ಹೆಸರಲ್ಲಿ ತಮ್ಮ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಆದ್ರೆ ಎಲೆಕ್ಷನ್ಗೂ ಮೊದಲೇ ಕುಮಾರಸ್ವಾಮಿ ಅವರಿಗೆ ಆಘಾತ ಎದುರಾಗಿದೆ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸೇರಿದ್ರು ಒಟ್ಟು ಮತಗಳ ಸಂಖ್ಯೆ 85. ಇದರಲ್ಲಿ 45 ಮತಗಳು ಬಿಜೆಪಿ ಅಭ್ಯರ್ಥಿಗೆ ಹೋದ್ರೆ ಇನ್ನ ಉಳಿಯೋದು ಕೇವಲ 40 ಮತಗಳು. ಹೀಗಾಗಿ ಕುಮಾರಸ್ವಾಮಿ 4 ಪಕ್ಷೇತರರನ್ನ ಸೆಳೆದ್ರು ತಮ್ಮ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಇನ್ನೂ 1 ಮತ ಬೇಕಾಗುತ್ತೆ. ಆದ್ರೆ ಕಾಂಗ್ರೆಸ್ ಪರ 134 ಶಾಸಕರ ಜೊತೆಗೆ 2 ಪಕ್ಷೇತರ ಶಾಸಕರು ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಕ್ಲೀನ್ ಮೆಜಾರಿಟಿ ಸಿಗೋದು ಗ್ಯಾರಂಟಿ. ಅದೇ ರೀತಿ ಬಿಜೆಪಿಯ 2 ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋ ಕನಸು ಮತದಾನಕ್ಕೂ ಮೊದಲೇ ಕಮರಿ ಹೋದಂತಾಗಿದೆ. ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗಷ್ಟೇ ವಿಧಾನ ಪರಿಷತ್ ಎಲೆಕ್ಷನ್ ನಡೆಯೋ ಟೈಮ್ ಅಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿರೋದ್ರಿಂದ ಈ ಸಲವೂ ಎಸ್.ಟಿ. ಸೋಮಶೇಖರ್ ಜೆಡಿಎಸ್ಗೆ ಮತ ಹಾಕಲ್ಲ ಎನ್ನಲಾಗ್ತಿದೆ. ಅವನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು? ಬಿಜೆಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ರೆ ಯಾರ ಕೈಲಿ ಹೇಳ್ಸ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ. ಪಾರ್ಟಿ ಒಂದು ಮೈತ್ರಿ ಯಾವ್ದಾರಾಗ್ಲಿ ರೀ, ಪಾರ್ಟಿ ಕಟ್ಕೊಂಡು ಏನು ಒಳ್ಳೆ ಸುರೈತಲ್ಲ. ಕೇಳಿದ್ರಲ್ವಾ, ಈ ಹಿಂದೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದನ್ನ. ಪರಿಸ್ಥಿತಿ ಹೀಗಿರುವಾಗ ಕುಮಾರಸ್ವಾಮಿ ಎಸ್.ಟಿ. ಸೋಮಶೇಖರ್ ಅವರು ತಮ್ಮ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತ ನಂಬಿಕೆ ಇಡೋದಕ್ಕಾಗುತ್ತಾ? ಇನ್ನ ಎಸ್.ಟಿ. ಸೋಮಶೇಖರ್ ಅವರು ಈ ಸಲವು ಅಭಿವೃದ್ಧಿ ಮತ್ತು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡುವಂತ ಪಕ್ಷಕ್ಕೆ ನನ್ನ ಮತ ಅಂತೇಳಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇದಕ್ಕೆ ಫುಲ್ ಗರಂ ಆಗಿರೋ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದೇನ್ ಗೊತ್ತಾ? ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ಅವಧಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಮಾತನಾಡ್ತಾ ಇಲ್ವೇ? ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಚರ್ಚೆ ಮಾಡಬೇಕು, ಬನ್ನಿ ಅದರ ಬಗ್ಗೆ. ಕುಮಾರಸ್ವಾಮಿ ಅವರ ಈ ಮಾತುಗಳನ್ನು ನೋಡಿದ್ರೆ ತಮ್ಮ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲ್ಲ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಕಾಂಗ್ರೆಸ್ನ 42 ಶಾಸಕರಿಗೆ ಗಾಳ ಹಾಕಿದ್ದಾರಂತೆ. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಮನೂರ್ ಶಿವಶಂಕರಪ್ಪನವರನ್ನ ಸೆಳೆಯೋಕೆ ಕುಮಾರಸ್ವಾಮಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರಂತೆ. ಈ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ಟ ಶಾಕಿಂಗ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಅದನ್ನೇ ಹೇಳ್ತಾ ಇದ್ರಲ್ಲ, ನಮ್ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನ್ ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಂಟಸ್ತನ ಬೇರೆ, ಬೀಗ್ತನ ಬೇರೆ, ರಾಜಕಾರಣ ಬೇರೆ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನ್ ಇಂದ ಹಿಡಿದು, ಲತಾ ಇಂದ ಹಿಡಿದು, ಇಂಡಿಪೆಂಡೆನ್ಸ್ ಎಲ್ಲ ಇರ್ಲಿ, ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನ್ ಬೇಕು ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇರ್ಲಿ, ಅವೆಲ್ಲ ಕಂಪ್ಲೀಟ್ ನಮ್ಮ MLAs ಎಲ್ಲ ಹೇಳಿದ್ದಾರೆ. 41 ಜನ 42 ಜನ ಯಾರು ಸಂಪರ್ಕ ಮಾಡಿದ್ರು, ಏನೇನ್ ಮಾತಾಡಿದ್ರು, ಏನೇನ್ ಆಫರ್ ಮಾಡಿದ್ರು ಅಂತೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಜಾನ ಒಂದು ಸ್ಟೋರಿ ಪುಸ್ತಕ ಬರೆಯೋಣ. ಅದೇನೇ ಇರ್ಲಿ, ರಾಜ್ಯಸಭೆ ಚುನಾವಣೆಯಲ್ಲಿ ಆಪರೇಷನ್ ಆಟ ನಡೆಸೋಕೆ ಹೋಗಿರೋ ಕಮಲದಳ ಪಕ್ಷಗಳ ಆಟ ಇದೀಗ ಟುಸ್ಸಾಗಿದೆ. ಇದರಿಂದ ಚುನಾವಣೆಗೂ ಮೊದಲೇ ಕುಮಾರಣ್ಣನ ಕೋಪ ಕಟ್ಟೆಯೊಡೆದಿದೆ. ತಮ್ಮ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ವಲ್ಲ ಅನ್ನೋ ಸಿಟ್ಟು, ಹತಾಶೆ ಕುಮಾರಸ್ವಾಮಿ ಅವರನ್ನ ಕಾಡ್ತಾ ಇದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಈ ಹತಾಶೆ, ಕೋಪದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.